ದಯಾನ್ ಅವ್ರು ತಿರ್ಕೊಂಡವ್ರು ಏನೈತಲ್ಲ ನಿನ್ನೆ ನೈಟಲ್ಲಿ ಆಕ್ಸಿಡೆಂಟದಲ್ಲಿ ಇದಾಯ್ತು ಅಂತೇಳಿ ಕಳಿಸಿ ಇಲ್ಲಿ ನಮ್ಮ ಮಾಹಿತಿ ಬಂತು. ಆ ಪ್ರಕಾರ ಇಲ್ಲೆಲ್ಲರೂ ಬಂದು ನೋಡಿದ್ವಿ. ಅವ್ರಿಗೆ ಮನೆಯವ್ರಿಗೆ ಪರಿಚಯ ಇವತ್ತರಕ್ಕಿಲ್ಲ. ಇನ್ನೂರಿಗೆ ಏನೈತಲ್ಲ ನಾಳೆ ಬರ್ತದೆ ಅಂತ ಅಂತಾರೆ. ಆದರೆ ಇನ್ನೂ ಮಾಹಿತಿ ಪೂರ್ತಿ ಬಂದಿಲ್ಲ ನಮಗೆ. ಯಾವ ಮಾಹಿತಿ ಬಂತು ಸರ್? ಅದ ನೈಟನ್ನೇ ಬಂತು ಆಗಿದೆ ಅಂತೇಳಿ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಾರೆ ಸರ್ ಅವ್ರಿಗೆ ಒಂದು 24-25 ವರ್ಷ ಆಗಿರು. 24-25 ವರ್ಷ. ಫ್ಯಾಮಿಲಿ ಮೊದಲಿಂದ ಹೆಂಗಿದೆ ಸರ್? ಚೆನ್ನಾಗಿರುತ್ತೆ ಫ್ಯಾಮಿಲಿ. ಅವ್ರ ತಂದೆನೂ ಅವನು ರಿಟೈರ್ಡ್ ಸೆಂಟ್ರಲ್ ಇದರಲ್ಲಿ ಪೋಸ್ಟ್ ಆಫೀಸ್ನಾಗ ಕೆಲಸ ಮಾಡಿದ್ದಾರೆ. ಅವ್ರ ನೆಟಿವ್ ಮಾಸ್ತ್ ಮಾಡಿ ಮುಂದೆ ಇಲ್ಲಿ ಸಾಂಬ್ರಾದಲ್ಲಿ ಸೀದಾಗಿದ್ದರು. ಆಮೇಲೆ ಅವ್ರ ತಂದೆಯವರು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಾರೆ ಅಷ್ಟೇ. ಸುಮಾರು ಒಂದು 25 ವರ್ಷದಿಂದ ಹೊನ್ನಾಳದಲ್ಲಿ ವಾಸ. ಹಾಂ ಸರ್. ಕುಟುಂಬಕ್ಕೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ? ಅವ್ರ ಕುಟುಂಬಕ್ಕಿಂತ ಮಾಹಿತಿ ಅಂತಂದ್ರೆ ಅವ್ರ ತೊಂದರೆ ಮಾಡ್ಕೋಬೋದು ಅಂತ ತಿಳ್ಕೊಂಡು ಇನ್ನೂ ತನಕ ಅವ್ರಿಗೇನು ಹೇಳಿಲ್ಲ. ಆಕ್ಸಿಡೆಂಟ್ ಆಗಿದೆ, ಆದರೆ ದವಾಖಾನೆಯಲ್ಲಿ ಇದ್ದಾರೆ ಅಂತ ಹೇಳಿ ಹೇಳಿದೆ ಅವ್ರಿಗೆ. ಮದುವೆಗೆ ಎಷ್ಟು ವರ್ಷ ಆಗಿದೆ ಸರ್? 2 ಮಕ್ಕಳದಾವ. 15 ವರ್ಷ. ಒಂದು 15 ವರ್ಷ. ಒಂದು ಹೆಣ್ಣು ಮಗು ಅದ, ಒಂದು ಹೆಣ್ಣು ಹುಡುಗಿದೆ. ಅದು 9th ಏನೋ ಓದ್ತದೆ. ಒಂದು 3ನೇ ಕ್ಲಾಸ್ ಒಂದು ಹುಡುಗ ಓದ್ತದೆ. ಇವಾಗ ಎಷ್ಟು ಗಂಟೆಗೆ ಏನು ಬರ್ತದೆ ಅಂತ ಏನಾದರೂ ಇಲ್ಲ, ಅದು ನಾಳೆ ಬರ್ತದೆ ಅಂತಾರೆ. ಇನ್ನೂ ಮಾಹಿತಿ ಪೂರ್ತಿ ನೋಡ್ಬೇಕು. ಅಂತ್ಯಕ್ರಿಯೆ ಮಾಡುವಂಥದ್ದು ಎಲ್ಲಾರು ವ್ಯವಸ್ಥೆ? ಈಗ ಅವರು ಮನೆಯವರು ಏನು ಡಿಸಿಷನ್ ತಗೋತಾರೆ ನೋಡ್ಬೇಕು ನಾವು. ಯಾಕಂದ್ರೆ ಅವರಲ್ಲಿ ಸಾಂಬ್ರಾದಲ್ಲಿ ಕೊಡ್ತಾರೋ ಅಥವಾ ಇಲ್ಲಿ ಎಲ್ಲಾರು ಕೊಡ್ತಾರೋ ಗೊತ್ತಿಲ್ಲ. ಕೃಷ್ಣಾರಾಮಪ್ಪ ತೀನಿಗಿ ಸರ್. ದಯಾನಂದ ತಿರ್ಕಣ್ಣವ್ರ ಅಂತೇಳಿ ಆರ್ಮಿಯಲ್ಲಿ ಇದ್ರು ರೀ. ರಾತ್ರಿ ನಮಗೆ ಸುಮಾರು 11 ಗಂಟೆಗೆ ಗೊತ್ತಾಯ್ತು ಅದು ಅವ್ರು ತಿರ್ಕೊಂಡಿದ್ದಾರಂತೆ. ಆದರೆ ಇನ್ನೂವರೆಗೆ ಅವ್ರ ಮನೆಯವ್ರಿಗೆ ನಾವು ಅದು ಆಕ್ಸಿಡೆಂಟ್ ಆಗಿದೆ, ಆದರೆ ಸ್ವಲ್ಪ ಏಟಾಗಿದೆ, ಏನಾಗಿಲ್ಲ, ಆರಾಮಾಗಿ ಬರ್ತಾರೆ ಅಂತ ಹೇಳಿದೆವು ರೀ. ಯಾಕಂದರೆ ಏಜ್ ಆದ ತಂದೆ ತಾಯಿ ಇದ್ದಾರೆ. ಅದಕ್ಕೆ ಆ ರೀತಿ ಅವ್ರಿಗೆ ಇನ್ನೂ ಅದು ತಿರ್ಕೊಂಡು ಸುದ್ದಿ ಮುಟ್ಸಿಲ್ರಿ ಅವ್ರಿಗೆ. ಅಂದರೆ ರಾತ್ರಿ ಅದು ಗಾಡಿ ಪಲ್ಟಿ ಆಗೈತಿ, ಇಕ್ಕಟ್ಟವಾದ ಜಾಗ ಇತ್ತು, 350 ಅಡಿಯಿಂದ ಕೆಳಗೆ ಬಿದ್ದೈತಿ ಅಂತ ಹೇಳ್ತಾರೆ ರೀ. ಸುಮಾರು ಇಲ್ಲಿ ಬೆಳಗಾಂ ಸುತ್ತಮುತ್ತ ಇದ್ದವರೇ 4 ಜನ ಅದರಲ್ಲಿ ಅದಾರು ಅಂತೇಳಿ ನಮಗೆ ಮಾಹಿತಿ ಬಂದಿದ್ರು. ದಯಾನಂದ ಒಬ್ಬರು ರೀ. ಸುಮಾರು ರಾತ್ರಿ 11 ಗಂಟೆ ಸುಮಾರು ಮಾಹಿತಿ ಬಂತು. ಈಗ ರಾತ್ರಿ ಬರ್ತದೆ, ಬೆಳಗ್ಗೆ ಅದನ್ನು MLRC ಓದು ನಮಗೆ ಬೆಳಗ್ಗೆ ಇಲ್ಲಿ ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ರೀ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದಾರೆ ರೀ. ಎಲ್ಲರ ಜೊತೆ ಹೊಂದಾಣಿಕೆ ಸ್ವಭಾವ, ಚೆನ್ನಾಗಿರೋ ಜನ. ದಯಾನಂದು ಚೆನ್ನಾಗಿದ್ರು ರೀ, ಒಳ್ಳೆ ವ್ಯಕ್ತಿ, ಎಲ್ಲರ ಜೊತೆ ಒಳ್ಳೆ ಸಂಬಂಧ. ಎಜುಕೇಷನ್ ಸಾಂಬ್ರಾ ಮುಗಿಸಿದಾರೆ ರೀ. ಸುಮಾರು ಇಲ್ಲಿ ನಮ್ಮೂರಾಗ ಅವ್ರು ಹೊನ್ನಾಳದಲ್ಲಿ ಮನೆ ಕಟ್ಟಿ ಒಂದು 25 ವರ್ಷ ಆಯ್ತು. ಒಂದು 25 ವರ್ಷದಿಂದ ಎಲ್ಲ ಜನ ಜೊತೆನೂ ಚೆನ್ನಾಗಿ ಬೆರೆತ್ಕೊಂಡು ಇಲ್ಲೇ ಇರ್ತಾರೆ ರೀ. ಹುಟ್ಟೂರು ಮಾಸ್ತ್ ಮಾಡ್ಯಾರ, ಬೈಲುಂಗಲ್ ತಾಲೂಕ ಮಾಸ್ತ್ ಮಾಡಿ. ಅವ್ರ ತಂದೆ ಅವ್ರದ್ದು, ಅವ್ರ ತಂದೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಸಾಂಬ್ರಾಕ್ಕೆ. ಈಗ ಸರ್ವಿಸ್ ಮೇಲೆ ಇಲ್ಲಿ ಬಂದಮೇಲೆ ಸಾಂಬ್ರಾದಲ್ಲಿ ಮನೆ ಮಾಡಿದ್ರು. ಆಮೇಲೆ ಇಲ್ಲಿ ಬಂದು ಹೊನ್ನಾಳದಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಇದ್ದಾರೆ ಸರ್. 26ನೇ ವರ್ಷ ಸ್ಟಾರ್ಟ್ ಸರ್ ಇದು. ಸರ್ ಇನ್ನೊಂದು ವರ್ಷ ಮಾಡಿ ಬರ್ತೀವಿ. ಅವ್ರ ತಂದೆ ತಾಯಿಗೆ ಮೊದಲಿಂದಾದರೂ ಅವ್ರಿಗೆ ಏನು ಸಾಕೇನು ಬಿಟ್ಟು ಬಾಪ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವರ್ಷ ಸರ್ವಿಸ್ ಮುಗಿಸಿ ಬರ್ತೀನಿ ಅಂತೇಳಿ ಪ್ರಮೋಷನ್ ಇದೆ, ಅದು ಮುಗಿಸ್ಕೊಂಡು ಇನ್ನೊಂದು ವರ್ಷ ಮಾಡಿ ಬರ್ತೀನಿ ಅಂತ ಇದ್ದಿದ್ರು ಅವರು. 28 ವರ್ಷ ಮಾಡಿ ಕಂಪ್ಲೀಟ್ ಮಾಡಿ ಬರ್ತೀನಿ ಅಂತ ಅಂತಿದ್ರು. ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿದ್ದಾರೆ ಸರ್? ಇನ್ನೂ ಯಾರು ಅಧಿಕಾರಿಗಳು ಬಂದಿಲ್ಲ ಸರ್ ಇಲ್ಲಿ. ಅವರು ಮಿಲ್ಟ್ರಿ ಅವ್ರು ಒಬ್ಬರನ್ನ ಕಳಿಸ್ಕೊಟ್ಟಿದ್ದಾರೆ ರೀ. ಸೂಟಿಗೆ ಬಂದವ್ರನ್ನ ಒಬ್ಬರನ್ನ ಕಳಿಸ್ಕೊಟ್ಟಿದ್ರು. ಬೆಳಗಿಂದ ಅವರು ಇಲ್ಲೇ ಇದ್ದಾರೆ ಸರ್. ಆದರೆ ಅವ್ರಿಗೆ ಆದರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಲ್ಲಿ ತೀರು ಹೋಗಿದ್ದವ್ರಿಗೆ ತಿಳಿಸೋದು ಬೇಡ. ಯಾಕಂದರೆ ಇನ್ನು ನಾಳೆವರೆಗೆ ಬಾಡಿ ಬರೋದಂದರೆ ಅವ್ರು ಇರೋದು ಏಜ್ ಆದವ್ರು ಕಷ್ಟ ಆಗುತ್ತೆ. ಅದಕ್ಕೆ ನಾಳೆವರೆಗೆ ತಿಳಿಸೋದು ಬೇಡ ಅಂತ ಅವ್ರು ತಿಳಿಸಿದ ಮೇಲೆ ಅವರು ಏನು ತಿಳಿಸಿಲ್ಲ ಸರ್. ಏಟಾಗೈತಿ, ಆರಾಮಾಗ್ತಾರಂತ ಅಷ್ಟು ಹೇಳಿದ್ದೀವಿ ಸರ್. ಅಷ್ಟೇ. ವಯಸ್ಸಾದವ್ರು ಸರ್. ಸುಮಾರು ರಿಟೈರ್ಡ್ ಆಗಿ ಅವ್ರು 19 ವರ್ಷ ಆಯ್ತು ಸರ್. ಅವ್ರ ತಂದೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಆಗಲೇ ಮಾತಾಡ್ತಾ ಇದ್ವಿ ಅವ್ರ ಜೊತೆ ರೀ. ರಿಟೈರ್ಡ್ ಆಗಿ 19 ವರ್ಷ ಆಯಿತು. ಅವ್ರಿಗೂ ಕಾಲಿಗೆ ಏಟಾಗೈತೆ ಸರ್. ಅವರು 2 ಸಲ ಬಿದ್ದು ಅವರು ಕಾಲು ಏಟ್ ಮಾಡ್ಕೊಂಡಾರೆ. ನನ್ನ ಮಗ ಬದುಕಿ ಬರಲಿ ಅಂತ ಹೇಳೋದು ಅವ್ರದ್ದು ಆಶೆ ಆಯಿತು. ಇದೈತೆ ಸರ್. ಮಾತಾಡಿದ್ದಾರೆ ಸರ್. ಇಲ್ಲ, ಅಧಿಕಾರಿಗಳು ಯಾರು ಮಾತಾಡಿಲ್ಲ ಸರ್. ಇಲ್ಲ ಸರ್, ಇಲ್ಲ. ಆರ್ಮಿಯವ್ರು ಬಂದಿದ್ರಲ್ಲ ಸರ್, ಅವ್ರಿಗೆ ಅಲ್ಲ ಹೇಳಬೇಡ ಅಂತ ಹೇಳಿತ್ತು ಸರ್ ಅವ್ರಿಗೆ. ಹಾಂ ರೀ. ವರ್ಷ ಒಂದು 2 ಸಲ ಬರ್ತಿದ್ದಾರೆ ಸರ್. 2 ಸಲ ಬಂದು ಹೋಗ್ತಿದ್ದಾರೆ ಸರ್ ಅವರು. ಹಾಂ ಸರ್.
ಇವಾಗ ಎಲ್ಲಿ ಕೆಲಸ ಮಾಡ್ತಾರೆ ಸರ್ ಜಮ್ಮುದಲ್ಲಿ ಮಾಡ್ತಾ ಇದ್ದೀನಿ ಸರ್. ಸರ್ ಅವ್ರು ಇವಾಗ ಮಕ್ಕಳದು ಎಷ್ಟು ಇಬ್ಬರು ಮಕ್ಕಳು ಸರ್, ಒಂದು ಹೆಣ್ಮಗು ಇದೆ, ಒಂದು ಗಂಡು ಮಗು ಇದೆ. ಈ ಹೆಣ್ಮಗು 9ನೇ ಕ್ಲಾಸು, ಗಂಡು ಮಗು 3ನೇ ಕ್ಲಾಸು ಸರ್. ತಮ್ಮ ಸರ್ ರವಿ ಮಠದ ಅಂತೇಳಿ ಸರ್, ಮನ್ಯಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.